ಕಡೆ ಕಾವ್ಯ ಮತ್ತು ಗಿಲ್ಲಿ ಅವ್ರದ್ದೊಂದು ಪೇರ್ ಬಗ್ಗೆ ತುಂಬ ಚರ್ಚೆ ಆಗ್ತಿದೆ. ಅವರಿಬ್ಬರು ಪ್ರೀತಿಲಿ ಬಿದ್ದಿದ್ದಾರೆ ಅಂತ ಒಂದಷ್ಟು ಜನ, ಇಲ್ಲ ಅವರಿಬ್ಬರು ಒಂದೊಳ್ಳೆ ಸ್ನೇಹಿತರು ಅಂತ ಒಂದಷ್ಟು ಜನ. ಸೊ ನೀವು ಹತ್ರದಿಂದ ನೋಡಿದ್ದೀರಾ, ನಿಜಕ್ಕೂ ಏನು? ಸಿ ಹಾನೆಸ್ಟ್ಲಿ ಸ್ಪೀಕಿಂಗ್ ನಂಗೆ ಗೊತ್ತಿರಲಿಲ್ಲ ಅವರಿಬ್ಬರು ಹೊರಗಡೆನೂ ಪರಿಚಯ ಇದ್ದರು, ಸ್ನೇಹಿತರು ಅಂತ. ನಾನೇ ಹೋಗಿ ಕಾವ್ಯಂಗೆ ಹೇಳಿದ್ದೀನಿ, ಹುಷಾರು ಸ್ವಲ್ಪ, ಯಾಕಂದರೆ ನೋಡ್ಕೊಂಡು ಹಾಡು, ಬೇಡ ಅಂತ ಹೇಳಿದ್ದೀನಿ. ಅಂದರೆ ಅವನೊಂದು ಸೀರಿಯಸ್ ಆಗಿಬಿಟ್ರೆ ಕಷ್ಟ. ಬಟ್ ಅವರಿಬ್ಬರು ಒಳ್ಳೆ ಸ್ನೇಹಿತರು ಅಂತ ಗೊತ್ತಾದಮೇಲೆ ನನಗೆ ಗೊತ್ತಾಯಿತು, ಓಕೆ ಇದು ಯಾವ ಥರ ಹೋಗ್ತಾ ಇದೆ ಅಂತ ಹೇಳಿ. ನನಗೇನು ಅನಿಸಲ್ಲ ಪ್ರೀತಿಗೆ ಬಿದ್ದಿದ್ದಾರೆ ಅಂತ, ಯಾಕಂದರೆ ಅದು ಆ ಕನೆಕ್ಷನ್ ನಾನು ನೋಡಲಿಲ್ಲ. ಬೇಕಾದರೆ ರಾಶಿಕಾ ಮತ್ತು ಸೂರಜಲ್ಲಿ ಎಲ್ಲಾದರೂ ಬೇಕಾದರೆ ಈ ಕನೆಕ್ಷನ್ ಇದೆ ಅಂತ ಹೇಳ್ಬಿಡ್ತೀನಿ. ಗಿಲ್ಲಿ ಕಾವ್ಯದಲ್ಲಿ ಆ ಕನೆಕ್ಷನ್ ಇಲ್ಲ, ಫನ್ನೇ ಫ್ರೆಂಡ್ಶಿಪ್ಪೇ ಇರೋದು. ಬಟ್ ನನಗೆ ಇಂಡಿವಿಜುವಲ್ ಆಗಿ ನೋಡಬೇಕು ಕಾವ್ಯನ, ನನಗೆ ಅದಕ್ಕೆ ಹೇಳ್ತಾ ಇರೋದು. ಕಾವ್ಯನ ಫ್ಯಾನ್ಸು ರಾಂಗಾಗಿ ತೊಗೊತಾ ಇದ್ದಾರೆ, ನೀವು ಅವ್ರ ಬಗ್ಗೆ ಇದು ಮಾಡ್ತಾ ಇದ್ದೀರಾ ಅಂತ. ನೋ, ಅವ್ರಿಗೂ ಪೊಟೆನ್ಷಿಯಲ್ ಇದೆ, ಕಾವ್ಯಂಗೆ ಪೊಟೆನ್ಷಿಯಲ್ ಇದೆ. ಗಿಲ್ಲಿ ಸಪೋರ್ಟು ಕಾವ್ಯಂಗೆ ಬೇಡ, ದೂರ ಆಗಿ ಒಂದೇ ಒಂದು ವಾರ ಆಟಾಡಿ ತೋರಿಸಿ, ಆವಾಗ ಬರಲ್ಲ. ಗಿಲ್ಲಿನೇ ಕಾವ್ಯನ ಎತ್ತದ, ಅದು ಬರಲ್ಲ. ಸೊ ದೂರ ಆಗಲಿ, ಆಟ ಆಡಲಿ ಅನ್ನೋ ಆಸೆ ಅಷ್ಟೇ ನನಗೆ. ಸೊ ಇದ್ರ ಜೊತೆಗೆ ನಿಮ್ಮ ಮತ್ತು ರಾಶಿಕಾ ಅವರ ಒಡನಾಟ ತುಂಬ ಇತ್ತು. ಸೊ ಸೂರಜ್ ಬಂದಮೇಲೆ ನಿಮಗೂ ಅವ್ರಿಗೊಂದಷ್ಟು ಬಾಂಡಿಂಗ್ ಕಡಿಮೆ ಆಯಿತು ಎನ್ನುವಂಥದ್ದು. ಎಲ್ಲೋ ಒಂದು ಕಡೆ ರಾಶಿಕಾ ಅವರು ಪ್ರೀತಿಲಿ ಮುಳುಗಿದ್ರ, ಅಥವಾ ಅಂದರೆ ವ್ಯಾಮೋಹಕ್ಕೆ ಒಳಗಾದ್ರ ಎನ್ನುವಂಥ ಸುದೀಪ್ ಸರ್ ಈ ಬಗ್ಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಸೊ ಹೊರಗಡೆ ಬೇರೆ ಥರ ಆಗ್ತಾ ಇದೆ, ನೀವೆಲ್ಲ ಕಳೆದೋಗ್ತೀರಾ, ಸೂರಜ್ಗಿಂತ ಮುಂಚೆನೇ ಹೋಗ್ಬೋದು ಏನು? ಸೊ ಹಾನೆಸ್ಟ್ಲಿ ಹೇಳಬೇಕಂದ್ರೆ ನನಗೆ ಆ ಕಾರ್ಡ್ ಗೊತ್ತಿತ್ತು, ಅದಕ್ಕೆ ನಾನು ಎಲ್ಲೂ ಸಂಬಂಧ ಸಿಕ್ತು ಅಂತ ನಾನು ಹೇಳಲಿಲ್ಲ, ಪ್ಯೂರ್ ಫ್ರೆಂಡ್ಶಿಪ್ ಸಿಕ್ತು ಅಂತ ನಾನು ಹೇಳಲಿಲ್ಲ. ಯಾಕಂದರೆ ಯಾವತ್ತೋ ಸೇವ್ ಮಾಡೋ ಅಂಥ ಪರಿಸ್ಥಿತಿ ಬಂದಾಗ, ಅಥವಾ ಯಾವತ್ತೋ ಕ್ಯಾಪ್ಟನ್ ಆಗಬೇಕು ಅಂತ ಪರಿಸ್ಥಿತಿ ಬಂದಾಗ, ನಾನು ಸೂರಜ್ ಅಂತ ನಿಂತಾಗ ನನಗೆ ಐಡಿಯಾ ಇತ್ತು, ಡೆಫಿನೆಟ್ಲಿ ಅವಳು ಸೂರಜ್ನೇ ಪಿಕ್ ಮಾಡೋದು, ನನ್ನ ಅಲ್ಲ ಅಂತ. ಯಾಕಂದರೆ ನಾನು ಆ ವಾರ ಸೂರಜ್ ಸೇವ್ ಆದಮೇಲೆ ಅವಳಿಗೆ ರಿಲೀಫ್ ಇತ್ತು. ನಾನು ಅಷ್ಟೊಂದೇನು ಇರಲಿಲ್ಲ ಅವಳಿಗದು. ಮೇ ಬಿ ಸೂರಜ್ ಹೋದಿದ್ರೆ ಅಳ್ಕೊಂಡು ಎಲ್ಲ ಮಾಡ್ತಿರ್ಲೇನೋ. ಇದ್ದಿದ್ದ ಕ್ಷಣಕ್ಕೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ, ಆ ಫ್ರೆಂಡ್ಶಿಪ್ ಇದೆ. ಬಟ್ ಮುಂದೆ ಅವಳು ಆಚೆ ಬಂದಮೇಲೆ ಉಳಿಸ್ಕೊತೀನೋ ಇಲ್ವೋ ಅನ್ನೋದು ನನಗೆ ಬೇಜಾರಿದೆ. ಯಾಕಂದರೆ ನಾನು ಹಿಂದೆ ಮಾತಾಡಿರೋದು ನನ್ನ ಕಿವಿಗೆ ಬಿದ್ದಾಗ, ಅಥವಾ ಮಾತಾಡ್ತಾ ಇದ್ದಾಗ ತಪ್ಪೇ. ಈಗ ನೀವು ನನ್ನ ಫ್ರೆಂಡು ಅಂತ ಅಂದರೆ, ನೀವು ನನ್ನ ಬಗ್ಗೆ ಕೆಡ್ದಾಗ ಮಾತಾಡೋದು ಎಷ್ಟು ತಪ್ಪು, ಯಾರೋ ನಿಮ್ಮ ಪಕ್ಕದಲ್ಲಿ ನನ್ನ ಬಗ್ಗೆ ಕೆಡ್ದಾಗ ಮಾತಾಡ್ತಾ ಇದ್ದಾರೆ ಕೇಳಿಸ್ಕೊಂಡು ಕೂತ್ಕೊಳ್ಳೋದು ಅಷ್ಟೇ ತಪ್ಪು. ಅದು ಸೂರಜೇ ಅಷ್ಟೊಂದು ಸತಿ ಮಾತಾಡಿದಾಗ ನಾನು ಎಪಿಸೋಡ್ಸ್ ನೋಡ್ತೀನಿ, ಸೂರಜೇ ಹೇಳಿದ್ದಾನೆ, ಏನು ಅವಳ ಜೊತೆ ಯಾಕೆ ಮಾತಾಡ್ತೀಯ, ಅವಳ ಜೊತೆ ಇದು ವಾಟ್ ಇಟ್ ಈಸ್ ನಾಟ್ ಅ ಫ್ರೆಂಡ್ಶಿಪ್. ನನಗೆ ಆ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡಬೇಕು ಅಂತ ನನಗೆ ಅನ್ನಿಸ್ತಿಲ್ಲ. ಅವಳು ಹೊರಗಡೆ ಬಂದಾಗ ಅದು ಫೇಕ್ ಆಯಿತು ಅಂತ ಅನಿಸುತ್ತೆ, ಕೇಳಿಸ್ಕೊಳ್ಳೋದು ತಪ್ಪೆ. ಐ ಡೋಂಟ್ ಥಿಂಕ್ ಸೊ ಶಿ ಡಿಸರ್ವ್ ಮೈ ಫ್ರೆಂಡ್ಶಿಪ್. ಈಗ ಸೊ ಇನ್ನೊಬ್ರ ಜೊತೆ ತುಂಬ ಬೆರೀತಾ ಇದ್ರಿ, ಅವ್ರ ಮೇಲೆ ತುಂಬ ಲವ್ ಮಾಡ್ತಾ ಇದ್ರಿ ಅವಾಗ ಮಾಳು ನಿಪ್ನಾಳ್ ಅವರು, ನಿಮ್ಮದು ಅವ್ರದ್ದು ವಿಶೇಷ ಪ್ರೀತಿ. ದಯವಿಟ್ಟು ಮಾಡು ಸರ್ ಬಂದರೆ ಪ್ಲೀಸ್ ನನಗೆ ಆನ್ಸರ್ ಯಾರು ಮರಿಬೇಡಿ, ಇಂಟರ್ವ್ಯೂ ಕೊಡ್ತಾ ಇರೋರು ಯಾರು ಮರಿಬೇಡಿ. ನಿಮ್ಮ ರಿಷಾ ಪ್ರಾಬ್ಲಮ್ ಏನು? ನಿಮಗೆ ರಿಷಾಗೂ ಏನು? ಯಾಕಂದರೆ ಬನ್ನಿ ಮಾಡೋರೆ ಮಾತಾಡೋಣ ಅಂದರೆ ಹಿ ವಾಸ್ ನಾಟ್ ರೆಡಿ. 5 ನಿಮಿಷ ಬರ್ತೀನಿರು ಅಂತ ಅಂದ್ಬಿಟ್ಟು, ಅವತ್ತು ಇನ್ಸಿಡೆಂಟ್ ಅಷ್ಟೇ. ಸ್ಮೈಲ್ ಮಾಡಿ ಅಂತ ಹೇಳಿದ್ಕೆ ತಡ್ಕೊಳಕ್ಕಾಗಲಿಲ್ಲ ಅವ್ರಿಗೆ. ನಾವೇನು ಹುಚ್ಚರಾ? ಅದೇ ಬೇರೆಯವ್ರು ಸ್ಮೈಲ್ ಮಾಡಿ ಅಂದರೆ ಸ್ಮೈಲ್ ಮಾಡ್ತಾರೆ. ಮೇ ಬಿ ನನಗೇನು ಅನಿಸಿದ್ದು ಅಂದರೆ, ನಾನು ಸ್ವಲ್ಪ ಸ್ಟ್ರಾಂಗ್ ಮೈಂಡೆಡ್ ಗರ್ಲ್, ಅಂದರೆ ಇದ್ದಿದ್ದು ತೊಗೊಳ್ಳಲ್ಲ. ಆಮೇಲೆ ಹುಡುಗರು ಯಾರೇ ಏನೇ ಹೇಳಿದ್ರು ನಾನು ಉಲ್ಟಾ ಮಾತಾಡ್ತಿದ್ದೆ. ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ. ಯಾಕಂದರೆ ಅವ್ರ ಜೊತೆ ವಾದ ಆಗಿತ್ತು ನನಗೂ ಕೆಲವು ಟೈಮಲ್ಲಿ. ವಾಶ್ರೂಮ್ ಕ್ಲೀನ್ ಮಾಡು ಅಂತ ಹೇಳಿದಾಗ ಮಾಡ್ತೀನಿ ಅಣ್ಣ ಇರಿ ಅಂದಾಗ, ಹೇಳ್ದಷ್ಟೇ ಮಾಡಬೇಕು ಅಂತ ಇಲ್ಲ. ಪಾತ್ರೆ ತೊಳಿ ಅಂತ ಅಂದಾಗ ಗ್ಲೌಸ್ ಬೇಕು ನನಗೆ ಅಂದಾಗ, ಮೇ ಬಿ ಅವ್ರು ನೋಡಿದ್ದು ಪರ್ಸ್ನಾಲಿಟೀಸ್ ಬೇರೆ ಅನಿಸುತ್ತೆ. ಈಗಿನ ಪ್ರಪಂಚದ ಹುಡುಗಿಯರನ್ನ ಸ್ವಲ್ಪ ಕಡಿಮೆ ನೋಡಿರೋದ್ರಿಂದ ಸ್ಟ್ರಾಂಗ್ ಮೈಂಡ್ ಸೆಟ್ ಅವ್ರಿಗೆ ಇಷ್ಟ ಆಗಲ್ಲ ಅಂತ ನನಗನ್ನಿಸ್ತು. ಅಂದರೆ ಹುಡುಗರ ವಿರುದ್ಧ ಮಾತಾಡಬಾರ್ದು ಅನ್ನೋದು. ಮೇ ಬಿ ಮನೇಲಿ ಇಷ್ಟ ಆಗದಿರೋ ಕ್ಯಾರೆಕ್ಟರ್ ಮಾಡೋರಿಗೆ ಇಬ್ಬರೇ, ಒಂದು ಅಶ್ವಿನಿ, ಒಂದು ರಿಷಾ. ಇದ್ರ ಜೊತೆಗೆ ನೀವು ಮಾಡಿದ್ದು ಸರಿನಾ? ಏನು ಮಾಡಿದ್ದು ಸರಿನಾ? ನಿಜಕ್ಕೂ ನೀವು ಮಾಡಿದ್ದು ಸರಿನಾ? ಯಾವುದು, ಯಾವ ವಿಷಯಕ್ಕೆ? ಪಾಪ ಅವ್ರನ್ನ ಅಷ್ಟೊಂದು ಮುದ್ದಾಡಿ ಪ್ರೀತಿ ಮಾಡಿ ಹಿಂದಿಂದೆ ಸುತ್ತರಿಸ್ಬಿಟ್ಟು ಹೊರಗೆ ಕಳಿಸ್ಬಿಟ್ರಲ್ಲ ಚಂದ್ರಪ್ರಭು ಅವರು. ಅಯ್ಯಯ್ಯೋ ಪಾಪ, ನಾನು ನಿಜ ಹೇಳ್ತೀನಿ, ಈ ವಾಸ್ ಅ ವೆರಿ ಗುಡ್ ಫ್ರೆಂಡ್ ನನಗೆ. ನಿಜ ಅಂದರೆ ಫ್ರೆಂಡ್ ಅನ್ನೋದಕ್ಕಿಂತ ಒಳ್ಳೆ ಕಾಮಿಡಿಯನ್ ಅವರು. ಅವ್ರ ವಾಯ್ಸಿಗೆ, ಅವ್ರಿಗೆ ಎಕ್ಸ್ಪೀರಿಯನ್ಸ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದರೆ ಚೆನ್ನಾಗಿ ಗೊತ್ತಿತ್ತು ಅದು ಕಂಟೆಂಟ್ಗೋಸ್ಕರ ಮಾತ್ರ ಮಾಡ್ತಿದ್ದು ಅಂತ. ಆಚೆ ಜನಕ್ಕೂ ಎಲ್ಲೋ ಕ್ಲಾರಿಟಿ ಇತ್ತು, ನಾನು ಹಂಗೆ ಮಾಡಬೇಕು ಅಂತ ಇದ್ದಿದ್ರೆ ತುಂಬ ಜನ ಇದ್ದರು. ಸೊ ಕಂಟೆಂಟ್ಗೆ ಅಂತ ಮಾಡೋಕ್ಕೆ ಹೋಗಿ ಎಲ್ಲೋ ಪಾಪ ಅವ್ರಿಗೆ ಮುಳ್ಳಾಗೋಯ್ತಾ ಅದು ಅಂತ, ಅಥವಾ ಅವರು ಆ ಬರ್ದಲ್ಲೇ ಇದ್ರು. ಯಾವಾಗ ಗೊತ್ತಾ ಒಂದು ಸಂಬಂಧಕ್ಕೆ ಕೆಟ್ಟ ಹೆಸರು ಬರೋದು, ಅಥವಾ ಯಾವಾಗಾದರೂ ಇದ್ದರೆ ನಾವು ಬರೀ ಗಿಲ್ಲಿ ಗುರ್ಸೋಕ್ಕೆ ಅಂತ ಮಾಡ್ತಾಯಿದ್ವಿ. ನೀವು ಲೈವಲ್ಲಿ ನೋಡಿದ್ರೆ ಅಥವಾ ಎಪಿಸೋಡ್ಸ್ ಹೋಗಿ ನೋಡಿದಾಗ, ಅಥವಾ ನಗ್ಲಿ ಅಂತ ಮಾಡಿದ್ಮೇಲೆ ಮತ್ತೆ ಕಟ್ಟಾದ್ಮೇಲೆ ಅವರೆಲ್ಲೋ ಇರ್ತಾಯಿದ್ರು, ನಾನೆಲ್ಲೋ ಇರ್ತಾಯಿದ್ದೆ, ಅವ್ರ ಪಾಡಿಗೆ ಅವರು. ಮತ್ತೆ ಅವ್ನು ನೋಡಿದಾಗ ಗಿಲ್ಲಿ ಮುಖ ನೋಡ್ತಾ ಇದ್ವಿ, ಎಲ್ಲಿದ್ದಾನೆ ಬಂದ ಮತ್ತೆ ಸ್ಟಾರ್ಟ್.
ಈ ಬರ್ದಲ್ಲಿ ಹೋದಾಗ ಅವರು ಎಲ್ಲೋ ಹಂಗೆ ಗಿಲ್ಲಿನೂ ಹಂಗೆ ಮಾಡ್ತಾಯಿದ್ದ. ಚಂದ್ರಪ್ರಭು ಅವ್ರು ಬಂದಾಗ ಇದು ಯಾವುದು ಪ್ರಿನ್ಸಿಪಲ್ ಟಾಸ್ಕಲ್ಲಿ ನನ್ನ ಚೇರಲ್ಲೆಲ್ಲ ಎಸ್ಕೇಪ್ ಮಾಡಿಸೋದು, ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋದು. ದಿಸ್ ವಾಸ್ ಓನ್ಲಿ ಅ ಫನ್ ವರ್ಷನಲ್ಲಿ ನಮ್ಮದು ಸ್ಟಾರ್ಟಿಂಗ್ ವೀಕ್ ಬಾಂಡ್ ಆಗಿತ್ತು ಅನ್ನೋದು ಬಿಟ್ಟರೆ. ಪಾಪ ಬೇಜಾರಿದೆ, ಮಾತಾಡ್ಸಿಲ್ಲ, ಇನ್ನು ಮಾತಾಡಿಸ್ತೀನಿ. ಪ್ಯೂರ್ ಹಾರ್ಟ್ ಪರ್ಸನ್ ಅವರು. ಸೊ ಇನ್ನೊಂದು ವೀಕೆಂಡಲ್ಲಿ ಎಲಿಮಿನೇಷನ್ ಅಂತ ಬಂದಾಗ ಒಂದಷ್ಟು ಪ್ಲೇ ಕಾರ್ಡ್ಗಳು ಚರ್ಚೆ ಆಗ್ತಾ ಇತ್ತು. ಸೊ ಪ್ಲೇ ಕಾರ್ಡಲ್ಲಿ ಏನಿರ್ತಿತ್ತು ಅಂದರೆ ಆ ಬೋರ್ಡಲ್ಲಿ ಕಾಣೆಯಾಗಿದ್ದಾರೆ. ಸೊ ಸ್ಪಂದನ ನಿಜಕ್ಕೂ ಕಳೆದೋಗಿದ್ದಾರಾ ಅಥವಾ ಇದ್ದಾರೆ ಅವರು? ಚೆನ್ನಾಗಿ ನಾನೇನು ಹೇಳ್ದೇನೆ ಇವಾಗ ಅವ್ರದ್ದೊಂದು ಟ್ರೋಲ್ ಆಗ್ತಾ ಇದೆ 5 ಸ್ಟಾರ್ ಅಂದ್ಕೊಂಡು, ಡೂ ನಥಿಂಗ್ ಅಂತ ಹೇಳಿ. ಅದು ರಿಯಲಿ ಸೂಟ್ ಆಗುತ್ತೆ. ಸುಮ್ಮನೆ ಬೆಳಗ್ಗೆ ಎದ್ದು ರೆಡಿನೂ ಆಗ್ತಾ ಇರಲಿಲ್ಲ. ಆ್ಯಕ್ಚುಲಿ ಇಡೀ ಮನೆ ರೆಡಿನೇ ಆಗ್ತಾ ಇರಲಿಲ್ಲ. ನಿಮ್ಗೆ ಅದು ಆ ಕ್ರೆಡಿಟು ನಾನು ಕೊಡಬೇಕು ಪ್ಲೀಸ್. ನಾನು ಹೋದ್ಮೇಲೆ ಎಲ್ಲ ಹೆಣ್ಮಕ್ಳು ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ. ಅದಕ್ಕಿಂತ ಮುಂಚೆ ಎಪಿಸೋಡ್ಗಳು ನೋಡಿ ನೀವು ಒಂದು ಸತಿ ಹೋಗಿ ಗೋ ಬ್ಯಾಕ್ ಮಾಡಿ. ಸೊ ರೆಡಿ ಆಗ್ಬಿಟ್ಟು ಕುತ್ಕೊಂಡ್ಬಿಟ್ಟು 2 ಚಪಾತಿ ತಿಂತ್ಯಾ, 3 ಚಪಾತಿ ತಿಂತ್ಯಾ, ಅದು ಬೇಕಾಯ್ತು. ನನಗೇನು ಅನಿಸಿದ್ದು ಹಾನೆಸ್ಟ್ಲಿ ಏನಂದರೆ, ಹಿಂಗೆ ಮಾಡ್ಕೊಂಡಿರೋರೇ ಸರ್ವೈವ್ ಆಗ್ತಿದ್ರು ಅಂದರೆ ಎಷ್ಟು ಈಸಿ. ಬೆಳಗ್ಗೆ ಎದ್ದೇಳ್ತಾ ಇದ್ದೆ, ಊಟ ಮಾಡ್ತಾಯಿದ್ದೆ, ಮೂಲೆಯಲ್ಲಿ ಎಲ್ಲೋ ಕುತ್ಕೊತಾ ಇದ್ದೆ, ಆರಾಮಾಗಿ ಮಲ್ಕೊತಾ ಇದ್ದೆ. ಇಷ್ಟು ಮಾಡೋಕ್ಕೆ ಬಿಗ್ ಬಾಸ್ಗೆ ಬಂದಿರಲಿಲ್ಲ ನಾನು. ಜೊತೆಗೆ ನನ್ನ ಟಾರ್ಗೆಟ್ ಮಾಡಿಕೊಂಡ್ರು ಎಷ್ಟೊಂದು ಜನ, ಗೊತ್ತಾಯಿತು ಅಂತ ಹೇಳಿ. ಗೊತ್ತಾಗತ್ತೆ ಮುಂದೆ, ಸ್ಟಾರ್ಟ್ ಆಗಿದೆಯಲ್ಲ ಇವಾಗ ಅವ್ರ ಮುಖವಾಡ ಕಳ್ಸೋಕ್ಕೆ. ನಾನು ಹೇಳಿದ ಸುಳ್ಳಲ್ಲ ಅಲ್ಲ. ಸೊ ಇನ್ನೊಂದು ಚರ್ಚೆ ಶುರುವಾಗುತ್ತೆ. ರಿಷಾ ಅವರು ಹೋಗ್ಬಿಟ್ಟಿನೋ ಒಂದು 2-3 ವಾರ ಆಗಿಲ್ಲ, ಗೊಳೋ ಅಂತ ಅಳಕ್ಕೆ ಶುರು ಮಾಡಿದ್ದಾರೆ ಮನೆಯವ್ರು ನೆನೆಸ್ಕೊಂಡು. ಸೊ ಒಂದು ಪತ್ರ ಬಂದರೆ ಸಾಕು ಆತೋರಿತಿದ್ದಾರೆ ಆ ಪತ್ರದಲ್ಲಿ ಏನಿದೆಯೋ ಅಂತ. ಸೊ ಇತ್ತೀಚೆಗೆ ಹೊರಗಡೆ ಒಂದಷ್ಟು ಸೈನಿಕರು ವರ್ಷಾನುಗಟ್ಟಲೆ ಹೋಗ್ತಾರೆ, ಅವ್ರ ಮನೆಯವ್ರು ಅಷ್ಟೊಂದು ಭಾವುಕತೆ ಆಗಲ್ಲ. ಇವ್ರು ಹೋಗಿ 3 ವಾರ ಆಗಿಲ್ಲ, ಏನು ಡ್ರಾಮಾ ಆಡ್ತಾರಪ್ಪ ಅನ್ನುವಂಥದ್ದು ಒಂದಿಷ್ಟು ಹೊರಗಡೆ ಚರ್ಚೆ. ನಿಜಕ್ಕೂ ಆ ರೀತಿ ಅನಿಸುತ್ತಾ? ಅಂದರೆ ಮನೆಯವ್ರನ್ನೆಲ್ಲ ಬಿಟ್ಟಾಗ ನಾನು ಅಲ್ಲಿ ಕ್ಲಿಯರಾಗಿ ನೀವು ಲೆಟರ್ ನೋಡಿದ್ರೆ ಅಥವಾ ಪ್ಲೀಸ್ ಎಪಿಸೋಡ್ ಹೋಗಿ ನೋಡಿದ್ರೆ ಅಲ್ಲೊಂದು ಚೀಕು ಅನ್ನೋ ವರ್ಡ್ ಇತ್ತು. ಚೀಕು ಅನ್ನೋದು ನನ್ನ ಪೆಟ್. ಅವನ್ನ ಬಿಟ್ಟು ನಾನು ತುಂಬ ದಿನ ಇರಲಿಲ್ಲ. ಅವನು ಒಂಥರ ಹೇಳ್ತೀವಲ್ಲ, ನನ್ನ ಕೋಪ ಎಲ್ಲರೂ ನೋಡಿದ್ದಾರೆ. ನಾನು ಕಾಮಾಗಿ ಇರೋಕ್ಕೆ ಏಕೈಕ ವ್ಯಕ್ತಿ ಅಂದರೆ ಅವನೊಬ್ಬನೇ. ಅವ್ನಿಗೊಂದು ಸ್ವಲ್ಪ ಅಂದರೆ ಏನಾದರೂ ನಾನು ತಡ್ಕೊಳಲ್ಲ. ಒಂದು ಲೆಟರ್ ಕಾತುರದಿಂದ ಕಾಯ್ತಿದ್ದಿದ್ದು ಜಸ್ಟ್ ಬಿಕಾಸ್ ಅವನ ಬಗ್ಗೆ ಬಿಟ್ಟರೆ ಇನ್ನೇನೂ ಇರಲ್ಲ. ಅಂದರೆ ನನ್ನ ಪೆಟ್ ಡಾಗ್ ಬಿಟ್ಟರೆ ಅವನ ಬಗ್ಗೆ ಏನೂ ಇರಲ್ಲ ಅಂತ ನನಗೆ ಗೊತ್ತಿತ್ತು. ಅವ್ನ ಮೆಸೇಜ್ ಬರುತ್ತಲ್ಲ ಅಂತ ಕಾಯ್ತಾ ಇದ್ದೆ. ನಾಟ್ ಫಾರ್, ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದನೂ ದೂರನೇ ಇದ್ದೀನಿ ಫ್ಯಾಮಿಲಿಯಿಂದ. ನಾನು ಓಪನಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ, ಫ್ಯಾಮಿಲಿ ಕನೆಕ್ಷನ್ಸ್ ನನಗೆ ಕಡಿಮೆನೇ, ಬೆಳೆದಿರೋದು ಒಬ್ಬಳೇ ನಾನು. ಈಗಲೂ ಯಾರಿಗೂ ಆ ಫ್ರೀಡಮ್ ಇರಲ್ಲ. ಓಪನ್ ಆಗಿ ಹೇಳ್ತೀನಿ, ಒಂದೇ ಊರಲ್ಲಿದ್ರೂ ಅವ್ರು ಬೇರೆ ಮನೇಲಿದ್ದಾರೆ, ನಾನು ಬೇರೆ ಮನೇಲಿದ್ದೀನಿ. ಆ ಫ್ರೀಡಮ್ ನನಗಿದೆ. ಸೊ ನಾನು ಯಾಕೆ ಫ್ಯಾಮಿಲಿನ ಮಿಸ್ ಮಾಡ್ಕೊಂಡು ಅಳ್ಳಿ ನಾನು? ಸೊ ಫ್ಯಾಮಿಲಿಗೋಸ್ಕರ ಹತ್ತಿದ್ದಲ್ಲ, ಅದು ನನ್ನ ಪೆಟ್ಟಿಗೋಸ್ಕರ ಅವ್ನು ಏನಾದ್ರು ಒಂದು ಮೆಸೇಜ್ ಬಂದಿದ್ರೆ ಅಂತ. ಆ 8 ನಾಮಿನೇಷನಲ್ಲಿ ನನ್ನ ಮನಸ್ಥಿತಿನ ಒಬ್ಬರು ಅರ್ಥ ಮಾಡ್ಕೊಂಡಿಲ್ಲ, ಇಡೀ ಪ್ರಪಂಚಕ್ಕೆ ಗೊತ್ತಾಗಲಿಲ್ಲ. ಯಾರಾದರೂ ನನ್ನ ಜೊತೆ ಒಬ್ಬರು ಕನೆಕ್ಷನ್ ಇದ್ದಿದ್ರು. ಆಬ್ವಿಯಸ್ಲಿ 2 ವಾರದಿಂದ ಬಂದಿದ್ದೀನಿ, ನಂಗೆ ಲೆಟರ್ ಇಂಪಾರ್ಟೆಂಟ್ ಇಲ್ಲ ಅಂತ ತ್ಯಾಗ ಮಾಡ್ತಾಯಿದ್ದೆ. ಬಟ್ ಅಲ್ಲಿ ಯಾರೂ ತ್ಯಾಗ ಮಾಡಿಸ್ಕೊಳ್ಳೋರು ಯಾರೂ ಇರಲಿಲ್ಲ, ಅದಕ್ಕೆ ನಾನು ತ್ಯಾಗ ಮಾಡಲಿಲ್ಲ. ಸೊ ನೀವೆಲ್ಲ ಕಡೆ ಹೇಳ್ತೀರಾ ಗಿಲ್ಲಿ ವಿನ್ ಆಗ್ತಾನೆ ಅನ್ನುವಂಥದ್ದು. ಅಂದರೆ ಗಿಲ್ಲಿ ಬಿಟ್ಟರೆ ಬೇರೆ ಅರ್ಹತೆ ಯಾರಿಗೂ ಇಲ್ವೇ ಇಲ್ವಾ ಗೆಲ್ಲುವಂಥ? ಕ್ಯಾಲಿಬ್ರಿ ಇಲ್ಲ, ಅದಕ್ಕೋಸ್ಕರ ಗಿಲ್ಲಿ ನೇಮ್ನ ಸ್ಟಿಕ್ ಆನ್ ಆಗಿ ತೊಗೊಂಡಿದ್ದೀನಿ. ಇಟ್ ಈಸ್ ನಾಟ್ ಜಸ್ಟ್ ಬಿಕಾಸ್ ಹೊರಗಡೆ ಅವ್ನ ಫಾಲೋಯಿಂಗ್ ಚೆನ್ನಾಗಿದೆ ಅಥವಾ ಏನೋ ಅಂತ. ನನ್ನ ಮನೆ ಒಳಗಡೆ ಅವ್ನ ಆಟ ನೋಡಿರೋದಕ್ಕೆ ನಾನು ಹೇಳ್ತಾ ಇರೋದು. ಗಿಲ್ಲಿ ಡೆಫಿನೆಟ್ಲಿ ವಿನ್ ಆಗ್ತಾನೆ. ಗಿಲ್ಲಿನ ಬಿಟ್ಟರೆ ವಿನ್ನಿಂಗ್ ಆಗೋ ಅಂಥ ಕ್ಯಾಂಡಿಡೇಟ್ ಇದ್ದರೆ ಅದು ಅಶ್ವಿನಿಯವ್ರು. ಚೇಂಜ್ ಆದರೆ ಅಶ್ವಿನಿಯವರು, ಚೇಂಜ್ ಆಗಿಲ್ಲ ಅಂದರೆ ಆ ಸ್ಥಾನಕ್ಕೆ ಬರೋ ಯೋಗ್ಯತೆ ಅವ್ರಿಗಿರಲ್ಲ. ಅದನ್ನು ಬಿಟ್ಟರೆ ಎಲ್ಲೋ ರಘು ಅವರು ವಿನ್ ಆಗ್ಬೋದು. ಇವ್ರು 3 ಜನದಲ್ಲಿ ಫೈಟ್ ಬರುತ್ತೆ, ಇನ್ಯಾರಿಗೂ ಬರಲ್ಲ. ಸೊ ಇದರಾಚೆಗೆ KGF ಮತ್ತು ಕಾಂತಾರ ಅಂತ ಅನ್ನೋ ಒಂದು ಅದ್ಭುತ ಸಿನಿಮಾಗಳನ್ನು ಹಿಂದಿಕ್ಕಿ ಒಂದು ಸಿನಿಮಾ ಭಯಂಕರ ಓಡ್ತಾ ಇದೆ. ಸೊ ಅದು ಯಾವ ಸಿನಿಮಾ ಅಂತ ನಿಮಗೆ ಗೊತ್ತಿರಬೇಕು. ಭಗೀರಥ ಚಿತ್ರದ ಒಂದು ಭಾಗ ನೀವು ಕೂಡ. ಸೊ ಅದು ಯಾವ ಥಿಯೇಟ್ರಲ್ಲಿ ಓಡ್ತಿದೆ? ಇದು ಹೆಂಗಾಗೋಯ್ತು ಅಂದರೆ ನಿಜವಾಗ್ಲೂ ನಾನು ಬಿಗ್ ಬಾಸ್ ಮನೆಗೆ ಹೋಗಿ ಬಂದ್ರೂ ಈ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಅಂದರೆ 1 ವರ್ಷ ಓಡಿಸಿದ್ರು. ಈಗ ಹೋಗಿ ಬಂದ್ಬಿಟ್ಟಿದ್ದೀನಿ ಅಲ್ವಾ, ಇವಾಗ ಮತ್ತೆ ಸ್ಟಾರ್ಟ್ ಆಗಿದೆ. 1 ವರ್ಷ ಓಡಿಸ್ತಾರೆ. ಇಡೀ ಪ್ರಪಂಚದಲ್ಲೇ 1 ವರ್ಷ ಓಡಿರೋಂಥ ಸಿನಿಮಾ ಅದಾಗುತ್ತೆ. ಒಳ್ಳೇದಾಗಲಿ, ಚೆನ್ನಾಗಾಗಲಿ ಅಷ್ಟೇ. ಇನ್ನೇನು ಹೇಳಿ ನಾನು ಅವ್ರಿಗೆ. ನನ್ನ ತಂದೆಯ ಸ್ನೇಹಿತರವರು, ಅದಕ್ಕೋಸ್ಕರ ರೆಸ್ಪೆಕ್ಟ್ ಕೊಟ್ಟು ಮಾಡಿದ್ದೀನಿ. ಜನರು ಕೂಡ ಈಗ ಅದೊಂದು ಟ್ಯಾಗ್ ಲೈನು ಸೀರಿಯಸ್ ಆಗಿ ತೊಗೊಬಿಟ್ಟಿದ್ದಾರೆ. ಎಷ್ಟು ಸರ್ ಹೇಳ್ತಾರಲ್ಲ, ಇಲ್ಲಿ ಯಾರು ಸ್ಟಾರ್ಸ್ನ ಹುಟ್ಟಾಕಲ್ಲ, ನಮಗೆ ನಾವೇ ಸ್ಟಾರ್ಸ್ ಆಗಬೇಕು ಅನ್ನೋದನ್ನ ತೊಗೊಬಿಟ್ಟಿದ್ದಾರೆ.
ಯಾರು ಬೆಳೆಸಿಲ್ಲ ಅಂದ್ರೇನು ನಾನೇ ಬೆಳಿತೀನಿ ಅನ್ನೋ ಮಟ್ಟಿಗೆ ಹೋಗಿದ್ದಾರೆ ಅವರು. ಎಲ್ರಿಗೂ ಅದೇ ಚರ್ಚೆ, ಯಾವ ಥಿಯೇಟ್ರಲ್ಲಿ ಓಡ್ತಿದೆ ಭಗೀರಥ? ಅಂದರೆ 300 ದಿನ ಓಡ್ತಾ ಇದೆ, 350 ಯಶಸ್ವಿ ಪ್ರದರ್ಶನ ಅಂತ ಯಾವ ಥಿಯೇಟ್ರಲ್ಲಿ ಇದೆ ಏನು ಅಂತಂದ್ರೆ ನೀವು ಆ ಸಿನಿಮಾದಲ್ಲಿ ಇದ್ದೀರಿ ಅನ್ನೋ ಕಾರಣಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾವ ಥಿಯೇಟ್ರಲ್ಲಿ ಓಡ್ತಿದೆ? ನನಗೆ ಡೌಟು ಯಾವ ಥಿಯೇಟ್ರಲ್ಲಿ ಓಡ್ಬಿಡ್ತು ಅನ್ನೋ ಡೌಟ್ ನನಗೇ ಇದೆ. ನಾನು ಇವಾಗ ಟೀಮ್ ಜೊತೆ ಫೋನ್ ಮಾಡಿಬಿಟ್ಟು, ಸರ್ ನನಗೆ ಲಿಸ್ಟ್ ಕೊಡಿ ಸರ್ ಪ್ಲೀಸ್, ಯಾವ ಥಿಯೇಟ್ರಲ್ಲಿ ಓಡಿದೆ ಅಂತ ಹೇಳಿಬಿಟ್ಟು. ನನಗೂ ನಗು ಬರ್ತಾಯಿತ್ತು, ಬಟ್ ಓಡಿದಂತೂ ಸತ್ಯ ಅಲ್ವಾ, ಅದನ್ನು ಮುಚ್ಚಿಡೋಕ್ಕಾಗಲ್ಲ. ನೋಡಿದ್ದೀರಾ ನೀವು ಭಗೀರಥ ಸಿನಿಮಾ? ಬೇಡ ಬೇಡ ಅಂದರೂ ಕರ್ಕೊಂಡೋಗಿ ಕೂರಿಸ್ಕೊಂಡು ನೋಡಿದ್ದಾರೆ. ಚೆನ್ನಾಗಿದೆ ಸಿನಿಮಾ, ಹೋಗಿ ನೋಡಿ ನೀವು. ಈಗ ಕೊನೆಯದಾಗಿ ರಿಷಾ ಅವರ ಸೌಂದರ್ಯದ ಗುಟ್ಟೇನು? ಕಮ್ಮಿ ಕಿರ್ಚಾಡಿದ್ರೆ ಇನ್ನೂ ಚೆನ್ನಾಗಿರ್ತೀನಿ. ಏನೂ ಇಲ್ಲ, ಎಂಜಾಯ್ ಮಾಡಿಕೊಂಡು ಇದ್ದಿದ್ದಂಗೆ ಹೇಳ್ತೀನಿ. ದೊಡ್ಡಣ್ಣ ಒಂದು ಮಾತು ಹೇಳ್ತಾರೆ, ಅವರು ಇನ್ಸ್ಪಿರೇಷನ್ ಆಗಿ ಮೊನ್ನೆನೂ ನಮ್ಮಪ್ಪ ನನಗೆ ಅದೇ ಹೇಳಿದ್ದು, ಕೋಪ ಮಾಡ್ಕೊಂಡವ್ರ ಮನಸ್ಸಲ್ಲಿ ಏನೂ ಇರಲ್ವಂತೆ, ಯಾವಾಗಲೂ ಕಿರ್ಚಾಡೋರ ಮನಸ್ಸಲ್ಲಿ ಏನೂ ಕಲ್ಮಶ ಇರಲ್ವಂತೆ. ಸೊ ನನ್ನ ಮನಸ್ಸಿಂದ ಏನೂ ಕೊರಗಲ್ಲ, ಮನಸ್ಸಿಂದ ಯಾರಿಗೂ ಕೆಟ್ಟದಾಗಲಿ ಅಂತ ಮಾಡಲ್ಲ. ನಾನು ಮೇ ಬಿ ಪ್ರಪಂಚ ಕೆಟ್ಟೋಳಾಗಿ ಯಾಕೆ ಕಾಣಿಸ್ತಾ ಇದ್ದೀನಿ ಅಂದರೆ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಎಷ್ಟೊಂದು ಜನ ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾರೆ, ನಾನು ಯಾವತ್ತೂ ಯಾರಿಗೂ ಮನಸ್ಸಿಂದ ನೋವು ಮಾಡಿಲ್ಲ, ಮನಸ್ಸಲ್ಲಿ ಇಟ್ಕೊಂಡು ಹಿಂದೆ ಮೋಸ ಹಾಗಂಗೆ ಮಾಡಿಲ್ಲ. ಆ ಕಲ್ಮಶ ಇಲ್ಲ ನನ್ನಲ್ಲಿ, ಅದಕ್ಕೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ, ನೆಮ್ಮದಿಯಾಗಿ ಊಟ ಮಾಡ್ತೀನಿ, ಚೆನ್ನಾಗಿದ್ದೀನಿ. ನಿಮ್ಮ ಮನಸ್ಸನ್ನ ಚೆನ್ನಾಗಿ ಇಟ್ಕೊಳ್ಳಿ, ಹೊರಗಡೆ ಬ್ಯೂಟಿ ಚೆನ್ನಾಗಿರುತ್ತೆ. ಏನು ನಿಜ ತಾನೇ? ಸೀರಿಯಸ್ಲಿ ಅನ್ಕೋಬೇಕು ಅಲ್ಲ, ಹಂಗೆ ಇರಬೇಕು. ಹಂಗಿದ್ರೆ ನಿಜವಾಗ್ಲೂ ಚೆನ್ನಾಗಿರ್ತೀವಿ. ನೋಡಿ, ಬ್ಯೂಟಿ ಹಾಳಾಗೋಕ್ಕೆ ಎರಡೇ ಕಾರಣ. ಚಿಂತೆ ಯಾರು ಮಾಡ್ತಾನೆ ಜಾಸ್ತಿ? ಯಾವಾಗ ಥಿಂಕ್ ಮಾಡ್ತಾನೆ. ಥಿಂಕ್ ಮಾಡೋನು ಯಾರು? ಬೇರೆಯವ್ರು ಬೆಳೀತಾ ಇದ್ದಾರೆ, ನಾನು ಬೆಳೀತಿಲ್ಲ, ಬೇರೆಯವ್ರಿಗೆ ಹಿಂಗೆ ಸಿಗ್ತಾ ಇದೆ, ನನಗೆ ಸಿಗ್ತಿಲ್ಲ, ಬೇರೆಯವ್ರು ಹಿಂಗಾಗೋದ್ರು, ನಾನು ಹಿಂಗೆ ಇರ್ತಿಲ್ಲ, ಆ ಚಿಂತೆಯಲ್ಲೇ ಅವ್ನು ಕೊರಗ್ತಾನೆ. ಈಗ ನಾನಾದರೆ ಏನು ಮಾಡ್ತೀನಿ, ನೀನು ಬೆಳೆದ್ರೆ ನೀನು ಬೆರಿ, ನಾನು ಬೆಳೆದ್ರೆ ನಾನು ಬೆಳಿತೀನಿ, ನಿನ್ನನ್ನು ನಿನಗೆ, ನನ್ನನ್ನು ನನಗೆ ಅಂದ್ಬಿಡ್ತೀನಿ. ಮನ್ಸಲ್ಲಿ ನಾನು ಕೊರಗಲ್ಲ, ಅಷ್ಟೇ ಡಿಫ್ರೆನ್ಸ್. ಸೊ ಈಗ ಗಿಲ್ಲಿ ಅವರು ಕೆಲವೊಂದು ಮಾತುಗಳು ಅತಿಯಾದರೆ ಅಮೃತನ ವಿಷಯ ಎನ್ನುವಂತ, ಈಗ ಗೆಸ್ಟ್ ಹೋಗಿದ್ದಾರೆ ಮನೆಗೆ, ಸೊ ನಾವು ತಂದಾಕವರು ನಮ್ಗೆ ಇಷ್ಟ ಇರ್ಬೇಕಾದ್ರೆ ತಿಂದಾಕವ್ರು ನಿಮ್ಗೆ ಆ ರೀತಿ ಒಂದು ಚರ್ಚೆಗಳು ಬರುತ್ತೆ. ಸೊ ಡೆಫಿನೆಟ್ಲಿ ಹಾನೆಸ್ಟ್ಲಿ ಟ್ರೂ, ಯಾಕಂದರೆ ನಾನೇ ಮೆಣಸಿಕಾಯಿ ನನಗೆ ಕೊಟ್ಟಾಗ ನಾನೇ ಆ ಮಾತನ್ನ ಕ್ಲಿಯರಾಗಿ ಹೇಳಿದ್ದೀನಿ ಅವನಿಗೆ. ಗಿಲ್ಲಿ ಅತಿಯಾಗಿ ತಮಾಷೆ ಅಂತ ಮಾಡ್ಕೊಂಡು ಒಂದಿನ ಮುಳ್ಳಾಗಬಾರ್ದು ನಿನಗೆ ಅಂತ, ಅದು ಅವತ್ತು ಅವ್ನು ಸೀರಿಯಸ್ ಆಗಿ ತೊಗೊಂಡಿಲ್ಲ. ಮೇ ಬಿ ಸೀರಿಯಸ್ ಆಗಿ, ಯಾಕಂದರೆ ಬಂದಿದ್ದ ಅತಿಥಿಗಳನ್ನ ಆ ಜಾಗದಲ್ಲಿ ನಾನು ಎದ್ದಿದ್ರೆ ರಜಕ್ಕಿಂತ ಮುಂಚೆ ನಾನೋಗಿ ಜಗಳ ಆಡ್ತಾಯಿದ್ದೆ. ನೀನಪ್ಪ ತಂದಾಗ್ತಾ ಇರೋದು, ಬಿಗ್ ಬಾಸ್ ತಾನೇ ತಂದಾಗ್ತಾ ಇರೋದು, ಎಷ್ಟಪ್ಪ ದುಡ್ದಿದ್ಯಾ ತೋರ್ಸಪ್ಪ, ಮನೆ ಒಳಗಡೆ ಎಷ್ಟು ದುಡ್ಡಿದೆ ತೋರ್ಸಪ್ಪ ಅಂತಿದ್ದೆ. ತಪ್ಪು ಆಡಿದ್ದು ಮಾತು ತಿದ್ಕೊತಾನೆ ಅನ್ನೋ ನಂಬಿಕೆ ನನಗಿದೆ, ನೋಡೋಣ. ಸೊ ಕೊನೆಯದಾಗಿ ಈಗ ಆಡಿಯನ್ಸು ಸಿಕ್ಕಾಪಟ್ಟೆ ಕಾಯ್ತಾ ಇದ್ದಾರೆ. ಸೊ ರಿಷಾ ಅವರ ಅಭಿಮಾನಿಗಳ ಸಂಘ, ನಮ್ಮ ಮೇಡಮ್ ಹೊರಗೆ ಬಂದುಬಿಟ್ರು ಬೇಗ ಎನ್ನುವಂಥದ್ದು ಆಡಿಯನ್ಸ್ಗೆ ಏನು? ಏನೂ ಬೇಜಾರು ಮಾಡ್ಕೊಂಬಿಡಿ, ನಾನೇ ಬೇಜಾರಾಗಿಲ್ಲ. ಸೊ ನೀವು ಬೇಜಾರು ಮಾಡ್ಕೊಳ್ಳೋದು ಅರ್ಥದಲ್ಲಿಲ್ಲ, ಯಾಕಂದರೆ ಹೋಗಿದ್ದೊಬ್ಳೆ ಬಂದಿದ್ದೊಬ್ಳೆ, ಹೋಗಿದ್ದು ಸ್ಟ್ರಾಂಗ್ ಆಗಿ ಬಂದಿದ್ದು ಸ್ಟ್ರಾಂಗ್ ಆಗಿ. ಯಾರಾದರೂ ಒಬ್ಬರು ರಿಷನ್ನ ನಾನು ಬೆಳೆಸ್ದೆ ಅಥವಾ ರಿಷನ್ ಜೊತೆ ನಾನು ಚೆನ್ನಾಗಿದ್ದೆ ಅಂತ ಇಡೀ ಮನೆ ಯಾರೂ ಹೇಳಲ್ಲ. ನಾಟ್ ಈವನ್ 1%. ಹೊರಗಡೆ ಯಾರೇ ಏನೇ ಹೇಳಲಿ, ಅಥವಾ ನಾನು ಯಾರಿಗೋ ಬಕೆಟಾಗಿ ಇಟ್ಕೊಂಡಿದ್ದೆ, ಅಥವಾ ನಾನು ಯಾರನ್ನೋ ಇಟ್ಕೊಂಡು ಹೆಸರು ಬೆಳೆದೆ, ನೋ. ಸಿಂಗಲ್ ಆಗಿ ಹೋಗಿದ್ದೀನಿ, ಸಿಂಗಲ್ ಆಗಿ ಬಂದಿದ್ದೀನಿ. ಬಿಗ್ ಬಾಸ್ ಮನೇಲಿ ಮೇ ಬಿ ನನ್ನ ಆಟ ಮುಗ್ದೋಗಿರ್ಬೋದು, ಆದರೆ ನಿಮ್ಮ ಜೊತೆ ಒಡನಾಟ ಶುರುವಾಗಿದೆ. ಯಾಕಂದರೆ ಆ ಒಡನಾಟಕ್ಕೋಸ್ಕರನೇ ನಾನು ಬಿಗ್ ಬಾಸ್ ಮನೆಗೆ ಹೋಗಿತ್ತು. ಬಿಗ್ ಬಾಸ್ನ ನಾನು ಸಂಪೂರ್ಣವಾಗಿ ಯೂಸ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಆ ಸ್ಟೇಜೇ ನನಗೆ ಬೇಕಾಗಿದ್ದಿದ್ದು. 2 ವರ್ಷ ಆದರೂ ಇಂಡಸ್ಟ್ರಿ ಬಂದ್ರೂ, ನನ್ನ ಸೈಮಾ ನಾಮಿನೇಷನ್ ಆದ್ರೂ ರಿಷಾ ಯಾರು ಅಂತ ಗೊತ್ತಿರಲಿಲ್ಲ. ಈಗ ರಿಷಾಗೆ ಪ್ರಪಂಚ ಗೊತ್ತಾಗಿದ್ದಾಳೆ. ಸೊ ಇನ್ನು ಮುಂದೆ ಒಡನಾಟ ಶುರು. ನನ್ನ ಸಿನಿಮಾಗಳು ಬರುತ್ತೆ, ನನ್ನ ಸಿನಿಮಾನ ಪ್ರೀತಿಸಿ, ನಿಮಗೆ ಇಷ್ಟ ಆಗೋಂಥ ಪಾತ್ರಗಳಲ್ಲಿ ನಾನು ಕಾಣಿಸ್ಕೊತೀನಿ. ಒಂದು ಕಲಾವಿದೆಯಾಗಿ ಪ್ರೀತಿಸಿ. ಬಿಗ್ ಬಾಸಲ್ಲಿ ರಿಯಲ್ ಆಗಿ ನೋಡಿದ್ರಿ, ಇನ್ಮೇಲೆ ಒಂದು ಕಲಾವಿದೆಯಾಗಿ ಬೇರೆ ಪಾತ್ರಕ್ಕೆ ಜೀವ ತುಂಬಿಸೋದ್ರಲ್ಲಿ ನಾನು ನಿಮ್ಮ ಕಣ್ಮುಂದೆ ಬರ್ತೀನಿ. ಆ ರಿಷಾ ನಿಮಗೆಲ್ಲ ಇಷ್ಟ ಆಗ್ತಾಳೆ ಅಂತ ಹೇಳ್ತೀನಿ. ಓಕೆ ಮ್ಯಾಮ್, ನಿಮ್ಮ ಮುಂದಿನ ಭವಿಷ್ಯಕ್ಕೆ ಒಳ್ಳೆಯದಾಗಲಿ, ಮತ್ತಷ್ಟು ಮನರಂಜಿಸಿ ಇಡೀ ಕರ್ನಾಟಕನ. ಸೊ ಒಂದಷ್ಟು ಒಳ್ಳೊಳ್ಳೆ ಅವಕಾಶಗಳು ನಿಮಗೆ ದೊರಕಲಿ. ಡೆಫಿನೆಟ್ಲಿ, ಥ್ಯಾಂಕ್ ಯು ಸೋ ಮಚ್. ಈ ಫೇಸು ಕೂಡ ಜನರಿಗೆ ನೋಡೋವಂಥ ಭಾಗ್ಯ ಬೇಗ ಸಿಗುತ್ತೆ, ಅವರಿಂದ ಪ್ರೀತಿ ತಗೊಳ್ಳೋವಂಥ ಭಾಗ್ಯನೂ ನನಗೆ ಬೇಗ ಸಿಗುತ್ತೆ. ಐ ವಿಲ್ ಪ್ರೂವ್ ಇಟ್. ಓಕೆ, ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಫೈರ್ ಕ್ವೀನ್ ರಿಷಾ ಅವರ ಮಾತಾಗಿರುವಂಥದ್ದು. ಸೊ ಒಂದಷ್ಟು ಅವಕಾಶಗಳು ಸಿಕ್ಕಿದೆ, ನಾನು ಬಳಸ್ಕೊಂಡಿದ್ದೀನಿ. ಸೊ ಮುಂದೆ ಮತ್ತಷ್ಟು ನಿಮ್ಮನ್ನು ಮನರಂಜಿಸಲಿಕ್ಕೆ ಪ್ರಯತ್ನ ಪಡ್ತೀನಿ ಎನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಪ್ರವೀಣ್ ಕುಮಾರ್ ಸಲಗನಳ್ಳಿ, ರಿಪಬ್ಲಿಕ್ ಕನ್ನಡ.